ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಆರಾಮಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಬನ್ನಿ, ಇವತ್ತಿನ ವ್ಲಾಗ್ನ ಬೆಳಗ್ಗೆ ತಿಂಡಿಯಿಂದನೇ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆ ತಿಂಡಿಗೆ ಉಪ್ಪಿಟ್ಟು ಮಾಡಿದ್ವಿ. ಸೊ ರಾಜು ಕೂಡ ತಿನ್ಕೊಂಡು ಹೋದ್ರೆ, ಅದಾದಮೇಲೆ ನಾನು ಕೂಡ ತಿನ್ಕೊಂಡು ಸುಮಾರು ದಿನ ಆಗಿತ್ತು ಲೇಔಟಲ್ಲಿರೋ ಬಾಬಾನ್ ಟೆಂಪಲ್ಲಿಗೆ ಹೋಗಿ. ಹಾಗಾಗಿ ಟೆಂಪಲ್ಗೆ ಹೋಗಿ ಬರೋಣ ಅಂತ ಹೇಳಿ ಹೊರಟಿದ್ದೆ. ಹೋಗಿ ಅಲ್ಲಿ ದರ್ಶನ ಮಾಡಿಕೊಂಡು ಪ್ರಸಾದ ಇತ್ತು. ಸೊ ಪ್ರಸಾದ ಎಲ್ಲ ತೊಗೊಂಡು ಬಂದು ಒಂದು ಸ್ವಲ್ಪ ಹೊತ್ತು ಮಧ್ಯಾಹ್ನ ರೆಸ್ಟ್ ಮಾಡಿದೆ. ಬಿಸಿಲು ಭಯಂಕರ ಬಿಸಿಲಲ್ಲ, ಈ ಚಳಿಗಾಲ ಮಳೆಗಾಲ ಎಲ್ಲ ಹೋಗಿ ಬೇಸಿಗೆ ಕಾಲನ ಆಗ್ಬಿಟ್ಟೈತಿ. ಹಾಗಾಗಿ ರೆಸ್ಟ್ ಮಾಡಿ ಹಂಗಾಗಿ ಸ್ವಲ್ಪ ಹೊತ್ತು ಮಲಗಿದ್ದೆ. ಸೊ ಈಗ ಇವ್ರ ಫ್ರೆಂಡ್ ಮನೆಗಂತ ಹೋಗ್ತಾ ಇದ್ದೀವಿ. ಸೊ ಯಾಕೆ ಹೋಗ್ತಾ ಇದ್ದೀನಿ ಏನು ಅಂತ ಹೇಳಿ ಅಲ್ಲೇ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಬರ್ರಿ, ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಲಾಸ್ಟ್ ಟೈಮ್ ಹೋಗಿದ್ದೆ ನೋಡ್ರಿ, ತುಂಬ ವರ್ಷಗಳ ಮೇಲೆ ಫ್ರೆಂಡ್ಸ್ ಮೀಟ್ ಆದ್ವಿ ಅಂಥೇಳಿ. ಸೊ ಅವ್ರ ಮನೆಗೆ ಹೋಗ್ತಾ ಇದ್ದೀನಿ. ಯಾಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ಅಲ್ಲೇ ಶೇರ್ ಮಾಡ್ತೀನಿ. ಸೊ ಬರ್ರಿ. ಸೊ ರಾಜುನು ಬ್ಯಾಡ್ಮಿಟನ್ಗೆ ಈಗ ಆ್ಯಕ್ಟಿವಿಟೀಸ್ ಏನೂ ಇಲ್ಲ ಅಂಥೇಳಿ ಬ್ಯಾಡ್ಮಿಟನ್ ಬುಕ್ ಮಾಡ್ಕೊಂಡಿದ್ರು. ಸೊ ಹಂಗಾಗಿ ಅವರು ಆ ಕಡೆನೇ ಹೊರಟಿದ್ರು. ನನಗೂ ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ನಾನು ಅವ್ರ ಫ್ರೆಂಡ್ ಮನೆಗೆ ಹೋದೆ. ಸೊ ಹೋದ ತಕ್ಷಣ ಒಂದು ಕಪ್ ಟೀ ಮಾಡಿಕೊಟ್ಲು, ಕಾಫಿ ಮಾಡಿಕೊಟ್ಲು. ಸೊ ಎಲ್ಲರೂ ಕುತ್ಕೊಂಡು ಕಾಫಿ ಕುಡಿದ್ವಿ. ಅದಾದಮೇಲೆ ಅಣ್ಣನೂ ಬರೋದು ಲೇಟೆಲ್ಲ, ಕುತ್ಕೊಳ್ರಿ ಅಕ್ಕ ಊಟ ಮಾಡೇ ಹೋಗಂತ್ರಿ ಅಂತಂದ್ಲು. ಮಶ್ರೂಮ್ ಬಿರಿಯಾನಿ ಏನೋ ಮಾಡ್ತೀನಿ ಅಂತಂದ್ಲು. ಹಾಗಾಗಿ ನಾನು ಕುತ್ಕೊಂಡು ಈರುಳ್ಳಿ ಅಷ್ಟು ಹೆಚ್ಚಿಕೊಟ್ಟೆ. ಅದಾದಮೇಲೆ ಅಕ್ಕಿ ಇನ್ನೊಬ್ಳು ಕಾವ್ಯ ಅಂತ ಹೇಳಿ ಪಕ್ಕದಲ್ಲಿದ್ದಾಳೆ. ಅವರಿಬ್ಬರು ಮಕ್ಕಳಿಗೆ ಊಟ ಮಾಡಿಸ್ತಾಯಿದ್ರು. ಅವ್ರು ಟೈಮ್ ಟು ಟೈಮ್ ಊಟ ಮಾಡಿಸ್ಲಿಲ್ಲ ಅಂದ್ರೆ ಊಟನ ಮಾಡಲ್ಲ ಹುಡುಗರು. ಹಾಗಾಗಿ ಅವ್ರು ಊಟ ಮಾಡ್ಸೋಕೊಂತಿದ್ರು. ಇವ್ರ ತಂಗಿ ಏನು ಬಿರಿಯಾನಿ ಮಾಡ್ತಾಯಿದ್ಲು, ಎಲ್ಲ ರೆಡಿ ಮಾಡ್ಕೊಂಡಿದ್ಲು. ಒಂಚೂರು ಹಾಗೆ ವಿಡಿಯೋ ತೊಗೊಂಡೆ ನಾನು ಅಷ್ಟೇ. ಸ್ವಲ್ಪ ಮಶ್ರೂಮ್ ಬಿರಿಯಾನಿ ತಿಂದಿರೋದು ನಂಗೆ ನೆನಪಿಲ್ಲ, ಬಟ್ ಮಶ್ರೂಮ್ ಮಂಚೂರಿ ತಿಂದಿರೋದು ನೆನಪೈತಿ. ಹಾಗಾಗಿ ಅಭ್ಯಾಸ ಇಲ್ಲ, ನಮ್ಮ ಮನೇಲಿ ಮಾಡೋದು ಇಲ್ಲ ನಾನು. ಹಾಗಾಗಿ ಸೊ ನಂಗೆ ಗೊತ್ತಿಲ್ಲ, ಮಾಡಲ್ಲಲ್ಲ. ಹಾಗಾಗಿ ಹಂಗನ್ನತ್ಲೇನ ಸರಿ ಊಟ ಮಾಡ್ಕೊಂಡು ಹೋಗಂತ್ರಿ ಅಂತ ಅಂದ್ಲು. ನಾನು ಮಶ್ರೂಮ್ ತೆಗೆದಿಟ್ಟೆ, ಮಶ್ರೂಮ್ ಬಿರಿಯಾನಿ ತಿನ್ನೋದು. ಸೊ ಅದಾದಮೇಲೆ ಇವಳು ಚೈತ್ರನೂ ಬಂದಳು. ಅಲ್ಲಿ ಸೇರಿರ್ತೇವಂದರೆ ಎಲ್ಲರೂ ಅಲ್ಲೇ, ಅವಳ ಮನೆ ಹತ್ರನೇ ಒಂದು 3-4 ಮನೆ ಫ್ರೆಂಡ್ಸ್ ಎಲ್ಲರೂ ಅಲ್ಲೇ ಅದಾರ. ಹಾಗಾಗಿ ಅವಳ ಮನೆಗೆ ಹೋಗ್ಬಿಟ್ರೆ ಇವರೆಲ್ಲರೂ ಸಿಕ್ಬಿಡ್ತಾರಲ್ಲಿ. ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ದೆ ಸುಮಾರು ವರ್ಷಗಳ ಮೇಲೆ ಮೀಟ್ ಆದ್ವಿ ಅಂಥೇಳಿ. ಸೊ ಹಾಗಾಗಿ ಇವತ್ತೊಂದು ಸ್ವಲ್ಪ ವಿಡಿಯೋ ತೊಗೊಂಡೆ. ಎಲ್ಲರೂ ಕುತ್ಕೊಂಡು ಮಾತಾಡ್ಕೊಂತ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ಅಲ್ಲಿ ಬಿರಿಯಾನಿ ಕೂಡ ರೆಡಿ ಆಗ್ತಾಯಿತ್ತು. ಸೊ ಏನಕ್ಕೆ ಹೋಗಿದ್ದಪ್ಪ ಅಂತ ಹೇಳಿದ್ರೆ ನೆಕ್ಸ್ಟ್ ಮುಂದೆ ಹೇಳ್ತೀನಿ ನಾನು ಹೋಗಿದ್ದೇನಕ್ಕೆ. ಇನ್ನು ಅವ್ರ ಸ್ಪೋರ್ಟ್ಸ್ ಅಲ್ಲೇ ಇರೋದು, ಅವ್ರ ಮನೆ ಹತ್ರನೇ ಇರೋದು ಸ್ಪೋರ್ಟ್ಸ್ ಕ್ಲಬ್. ಕೆಳಗಡೆ ಹೋಗು, ಸ್ಲೋ ಗೋ ಸ್ಲೋ. ಅದೇನು ಹೇಳೋದು ಗೊತ್ತಿಲ್ಲ, ಉಡಾಟನ ಮಾಡ್ತಾನೆ. ಕಬಡ್ಡಿನಾ ಪನ್ವಿತು ಯಾಕೋ ಅವ್ನು ತಳ್ತಾ ಇದ್ಯಾ ಅಂತ. ಪನ್ವಿತು ಇದು ತಪ್ಪು ಹೇಳ್ತಾ ಇದ್ದೀನಿ. ಕವೆ ಅವಳು ಕೂರ್ಸ್ಕೆ. ನೋಡಲ್ಲ ಅವನ್ನ ಒಂದು ಹಗ್ಗ ಕಟ್ಟಿ ಇಲ್ಲಿಗೆ 2 ಕಾಲಿಗೆ 2 ಕೈಗೆ ಹಗ್ಗ ಕಟ್ಟಿ ಕುಡಿಸ್ಬೇಕು. ಹೌದಿಲ್ಲ? ಅರ್ಥ ಆಗಲ್ಲ. ಭಾಷೆ ಒಳಗೆ ಹೇಳ್ಬೇಕಾ? ಇವರಿಬ್ರು ಅವನು
ಇದು ಒಳ್ಳೆ ಮೂಮೆಂಟ್ ಕ್ಯಾಪ್ಚರ್ ಆಯಿತು. ಆಮೇಲೆ ಇವರು ಸ್ಪೋರ್ಟ್ಸ್ ಮುಗಿಸ್ಕೊಂಡು ಬಂದರು. ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಮಾತಾಡಿ ಎಲ್ಲರೂ ಸೇರಿ ಊಟ ಗೀಟ ಮಾಡಿ, ಸೊ ಅವತ್ತಿಗೆ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ. ತಿರ್ಗಾ ನಾವು ಮನೆಗೆ ಬಂದ್ವಿ. ನೆಕ್ಸ್ಟ್ ಡೇಯಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಯಾಕೆ ಹೋಗಿದ್ದಪ್ಪ ಅವ್ರ ಮನೆಗೆ ಅಂದರೆ, ಇವರು ಅದಕ್ಕೆ ಸ್ಪೋರ್ಟ್ಸಿಗೆ ಹೋದರು. ಸೊ ನನಗೆ ಮಣ್ಣೊಂದು ಬೇಕಿತ್ತು. ನಾನಿನ್ನು ಮನೇಲಿ ಕುತ್ಕೊಂಡು ಏನು ಮಾಡಲಿ ಅಂತ ಹೇಳಿ ಅವ್ರ ಮನೆಗೆ ಹೋಗಿದ್ದೆ. ಮಣ್ಣು ಏನಕ್ಕಪ್ಪ ಅಂತ ಹೇಳಿದರೆ, ನೆಕ್ಸ್ಟ್ ಮಂಗಳವಾರ ದಿನ ಮಣ್ಣೆತ್ತಿನ ಅಮಾವಾಸ್ಯೆ ಇತ್ತು. ಸೊ ಸಂಡೇ ಹೋಗಿದ್ವಿ. ಸೋಮವಾರ ದಿನ ನಾನು ವ್ಲಾಗ್ನ ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಮಣ್ಣೆತ್ತಿನ ಅಮಾವಾಸ್ಯೆ ಅಂತ ಹೇಳಿದರೆ ನಮ್ಮ ಕಡೆ ಅದೊಂದು, ನಮ್ಮ ಉತ್ತರ ಕರ್ನಾಟಕ ಸೈಡ್ ಮಾಡೇ ಮಾಡ್ತಾರೆ ಆಲ್ಮೋಸ್ಟ್ ಆಲ್. ಈ ಥರ ಬಸವಣ್ಣ ಮಣ್ಣಿನೊಳಗೆ ಬಸವಣ್ಣನ ಮಾಡಿ, ಇನ್ನು ಈ ಹಬ್ಬದಿಂದ ಸ್ಟಾರ್ಟ್ ನೋಡ್ರಿ. ಎಲ್ಲ ಮಣ್ಣಿನಿಂದನೇ ನೈಸರ್ಗಿಕವಾಗಿ ಏನು ಹಾಳಾಗಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ಮಣ್ಣಿಗೆ ಯಾವ ಕಲರು ಮಿಕ್ಸ್ ಮಾಡ್ದೇ ಜಸ್ಟ್ ಮಣ್ಣೊಳಗಡೆ ಬಸವಣ್ಣನ ಮಾಡಿ ಮಣ್ಣೆತ್ತಿನ ಅಮಾವಾಸ್ಯೆ ಅಂತ ಹೇಳಿ ಮಾಡೋ ಪದ್ಧತಿ ನಮ್ಮೂರ ಕಡೆ ಐತಿ. ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಇನ್ಸ್ಟಾಗ್ರಾಮಲ್ಲಿ ನೋಡಿರ್ತೀರಿ. ಈಗ ಪ್ರತಿಯೊಂದೂ ಯಾವ್ಯಾವ ಟ್ರೆಂಡ್ ಇರ್ತೋ ಅವು ರೀಲ್ಸ್ ಹೋಗ್ತಾನೆ ಇರ್ತವೆ. ಸೊ ಹಂಗಾಗಿ ನಾನು ಕೂಡ ವರ್ಷ ಮಣ್ಣಿತ್ತು ಅಂತ ಹೇಳಿದರೆ ವರ್ಷ ಈ ಥರ ಮಣ್ಣಿನ ಬಸವಣ್ಣನ ಮಾಡಿ ಮಣ್ಣೆತ್ತಿನ ಅಮಾವಾಸ್ಯೆ ದಿನ ಇಟ್ಟು ಪೂಜೆ ಮಾಡೋದು, ನೈವೇದ್ಯ ಮಾಡೋದು, ಆ ಥರ ಪದ್ಧತಿ ಮಾಡ್ಕೊತ ಬಂದೀನಿ. ಅದು ರಾಜುಗೇನು ಬಸವಣ್ಣನ ಮಾಡೋಕ್ಕೆ ಬರ್ತೈತಿ ಅಂತ ಹೇಳಿ ಮಾಡ್ಕೊಂಡು ಬಂದೆ. ಇಲ್ಲ ಅಂದಿದ್ರೆ ಇಲ್ಲಿ ಬಸವಣ್ಣ ಎಲ್ಲ ಸಿಗೋದಿಲ್ಲ. ಸೊ ಸಿಗದೆ ಇರೋರು ಹಂಗೆ ನೈವೇದ್ಯ ಮಾಡಿ ಮನೇಲಿರೋ ಬಸವಣ್ಣಗೆ ಪೂಜೆ ಮಾಡ್ತಾರೆ. ಇನ್ನು ಮನೆ ದೇವರು ಕೂಡ ಬಸವಣ್ಣನೇ ಆಗಿರೋದ್ರಿಂದ ಸೊ ನಡೆಸ್ಕೊತ ಬಂದಿದ್ದೇನೆ ನಾನು. ಹಾಗಾಗಿ ಅದು ಬಿಡೋಕ್ಕೆ ಮನಸ್ಸಾಗಲ್ಲ. ಮಣ್ಣು ಇಲ್ಲೆಲ್ಲೂ ಇರಲಿಲ್ಲ, ನಮ್ಮ ಲೇಔಟಲ್ಲಿ ಎಲ್ಲೂ ಈ ಥರ ಕೆಂಪು ಮಣ್ಣು ಸಿಕ್ಕಿರಲಿಲ್ಲ. ಅವ್ರ ಮನೆ ಮುಂದೆ ಲಾಸ್ಟ್ ಟೈಮ್ ಹೋಗಿದ್ನಲ್ಲ, ನಾನು ನೋಡಿದ್ದೆ. ರಾಜುನು ಅಂದ್ರೆ ಅವ್ರ ಮನೆ ಮುಂದೆ ಐತೆ ನೋಡು ಅಂತಂದು. ಹಾಗಾಗಿ ತೊಗೊಂಡ್ಬಂದು ಹಿಂದಿನ ದಿನವೇ ಮಾಡಿಟ್ಕೊಂಡ್ವಿ. ಬೆಳಗ್ಗೆ ಅಂದ್ರೆ ಮತ್ತೆ ಆಗಂಗಿಲ್ಲ, ವರ್ಕಿಗೆ ಹೋಗೋರು ಆಗ್ತಾರೆ, ಪೂಜೆ ಪುನಸ್ಕಾರ ಅದ ಹೊಣಾಕತಿ ಅಂತ ಹಿಂದಿನ ದಿನ ಬಸವಣ್ಣನೆಲ್ಲ ರೆಡಿ ಮಾಡಿದ್ವಿ. ಸೊ ಈ ಹಬ್ಬದಿಂದ ಅದೇ ಮಣ್ಣಿನಿಂದ ಮಾಡೋದು. ಈಗ ಈ ಮಣ್ಣೆತ್ತಿನ ಅಮಾವಾಸ್ಯೆ ಆದ ತಕ್ಷಣ ನೆಕ್ಸ್ಟ್ ಅಮಾವಾಸ್ಯೆನೇ ನಾಗರ ಪಂಚಮಿ ಅಮಾವಾಸ್ಯೆ ಅಂತ ಬರ್ತೈತಿ. ಸೊ ಒಬ್ಬೊಬ್ಬರ ಮನೇಲಿ ಏನು ಮಾಡ್ತಾರೆ, ನಾಗಪ್ಪಗೆ ಹೋಗಿ ಹಾಲು ಹಾಕ್ಬರ್ತಾರೆ, ಕಲ್ಲಿಂದ ಇರ್ತೈತಿ, ಇಲ್ಲ ಹುತ್ತಕ್ಕೆ ಹೋಗಿ ಹಾಕ್ಬರ್ತಾರೆ. ಒಬ್ಬೊಬ್ಬರ ಮನೇಲಿ ಒಂದೊಂದು ಥರ ಪದ್ಧತಿ. ಇಲ್ಲಿ ನಮ್ಮ ಅತ್ತೆ ಮನೇಲಿ ಮಣ್ಣಿನಿಂದ ಮಾಡಿದ ನಾಗಪ್ಪನ ತೊಗೊಂಡು ಬಂದೆ ಅದಕ್ಕೆ ಹಾಲು ಹಾಕೋ ಪದ್ಧತಿ ಮಾಡ್ತಾರೆ. ಸೊ ಪ್ರತಿಯೊಬ್ಬರು ಅಷ್ಟೇ ಈ ಹಬ್ಬದಿಂದ ಮಣ್ಣಿನಿಂದ ಮಾಡೋದು. ಸೊ ನೆಕ್ಸ್ಟ್ ಅಮಾವಾಸ್ಯೆಗೆ ಗಣೇಶ ಚತುರ್ಥಿ ಬರ್ತೈತೆ, ಅದನ್ನು ಕೂಡ ಮಣ್ಣಿನಿಂದ ಮಾಡೋ ಗಣೇಶನ ಹಬ್ಬನೇ ಅಂತ ಹೇಳಿನೇ ಮಾಡ್ತಾರೆ. ಒಟ್ಟಲ್ಲಿ ಈ ಮಣ್ಣೆತ್ತಿನ ಅಮಾವಾಸ್ಯೆಯಿಂದ ಈ ಕಂಟಿನ್ಯೂ ಆಗಿ ಮಣ್ಣಿನ ಅಮಾವಾಸ್ಯೆ ಅಂದರೆ ಮಣ್ಣಿನಿಂದ ಮಾಡೋ ನೈಸರ್ಗಿಕವಾಗಿ ಯಾವುದು ಹಾಳಾಗಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ಈ ಥರ ಮಣ್ಣಿನಿಂದ ಮಾಡೋ ಹಬ್ಬಗಳಂತ ಹೇಳಿ ಸ್ಟಾರ್ಟ್ ಆಗ್ತಾವೆ. ಸೊ ಹಂಗಾಗಿ ನಾನು ಕೂಡ ಜಸ್ಟ್ ಸಿಂಪಲಾಗಿ ಅಷ್ಟು ಚೆನ್ನಾಗಿ ಬರಲಿಲ್ಲ ಅಂದರೂ ನೀಟಾಗಿ ಒಂದು ಲೆಕ್ಕಕ್ಕೆ ಮಾಡಿಕೊಂಡು ಪೂಜೆಗೆ ಅಂಥೇಳಿ ರೆಡಿ ಮಾಡಿಟ್ಕೊಂಡೆ. ಸೊ ಹಿಂದಿನ ದಿನ ಅಂತೂ ಅದು ರೆಡಿ ಆಯ್ತು. ನೆಕ್ಸ್ಟ್ ಇನ್ನು ಅಮಾವಾಸ್ಯೆ ದಿನ ನಾನು ವ್ಲಾಗ್ನ ಕಂಟಿನ್ಯೂ ಮಾಡಿದೆ. ಅವತ್ತಿನ ದಿನ ಅಮಾವಾಸ್ಯೆ ಆಗಿದ್ದರಿಂದ ಬೇಗ ಕಸ ಗಿಸ ಎಲ್ಲ ಗುಡಿಸ್ಕೊಂಡು ಮನೆ ಒರೆಸ್ಕೊಂಡು ಸಮಾಧಾನ ಆಗಂಗೆ ಇಲ್ಲ. ಅಮಾವಾಸ್ಯೆ ಹುಣ್ಣಿಮೆ ಬಂದುಬಿಟ್ರೆ ಸೊ ಸ್ವಲ್ಪ ಬೇಗನೆ ಮಾಡ್ಕೊಂಬಿಡ್ಬೇಕಂತ ಅನಿಸ್ತತಿ. ಅದ್ರಾಗೂ ಸೋಮವಾರ ಮಧ್ಯಾಹ್ನ 3ರಿಂದ ಮಂಗಳವಾರ ಮಧ್ಯಾಹ್ನ 3ಕ್ಕೆ ಮುಗಿತೈತಿ ಅಂತ ಹೇಳಿದ್ರೆ, ನಾನು ಸೋಮವಾರ ಮಾಡ್ಕೊಳ್ಳಿಲ್ಲ, ಮಂಗಳವಾರನೇ ಮಾಡಿದ್ದು ನಾನು. ಮಂಗಳವಾರ ಮನೆ ದೇವ್ರ ವಾರನ ಆಗ್ತೈತಿ ಅಂಥೇಳಿ ಆವತ್ತೇ ಬಸವಣ್ಣನ ಇಟ್ಟು ಅಮಾವಾಸ್ಯೆ ಒಂದಿದ್ದರಿಂದ ಕಳಸ ಎಲ್ಲ ತೆಗೆದು ಪೂಜೆ ಮಾಡಿ. ಸೊ ನಂದು ಮಣ್ಣೆತ್ತಿನ ಅಮಾವಾಸ್ಯೆ ಈ ಥರ ಇತ್ತು. ನೈವೇದ್ಯಕ್ಕೆ ಆ್ಯಕ್ಚುಲಿ ಕಡುಬು ವಡಿ ಅಂತ ಹೇಳಿ ಏನೋ ಮಾಡ್ತಾರೆ. ಹಿಂದಿಂದು ಕಾರ ಹುಣ್ಣಿಮೆ ದಿನ ಮಾಡಬೇಕಾಗಿತ್ತು, ಮಾಡಿರಲಿಲ್ಲ. ಬಟ್ ಕಡುಬು ಮಾಡೋಷ್ಟು ನನಗೆ ಟೈಮು ಇರಲಿಲ್ಲ, ಪೇಷನ್ಸೂ ಇರಲಿಲ್ಲ. ಹಾಗಾಗಿ ಹೆಸ್ರುಬೇಳೆ ಪಾಯಸ ಒಂದು ಮಾಡಿದರೆ ಆಯಿತು ಅಂತ ಅಂದ್ಕೊಂಡು ಹೆಸ್ರುಬೇಳೆ ಪಾಯಸಕ್ಕೆಲ್ಲ ನೋಡಿರಿ ಈ ಥರ ಬಸವಣ್ಣನ ಇಟ್ಟು 5 ದಿನ 9 ದಿನ 7 ದಿನ ಇಟ್ಟು ಅದಾದಮೇಲೆ ಸಂಜೆ ಟೈಮಲ್ಲಿ ಅದಕ್ಕೆ ಒಂದು ಸ್ವಲ್ಪ ಏನಾದರೂ ನೈವೇದ್ಯ ಮಾಡಿ ತೊಗೊಂಡೋಗಿ ನೀರಲ್ಲಿ ಹಾಕೋದು ಅಂತ ಹೇಳಿ ಮಾಡ್ತಾರೆ. ಈ ಮಣ್ಣಾದರೆ ಕರಗಿಬಿಡುತ್ತಲ್ಲ. ಸೊ ಇಲ್ಲೆಲ್ಲಿ ನಾನು ನೀರಲ್ಲಿ ಹೋಗಿ ಹಾಕಲ್ಲ, ಇಲ್ಲೇ ಹೊರಗಡೆ ಇರೋ ಪಾಟಿಗೆ ಹಾಕ್ಬಿಡ್ತೀನಿ, ಅದು ಕರಗಿಬಿಡ್ತೈತಿ ಗಿಡಗಳ ಜೊತೆಗೆ. ಹಾಗಾಗಿ ಸೊ ಈ ಥರ ಐತಿ. ಹಾಗಾಗಿ ಹೆಸರುಬೇಳೆ ಪಾಯಸನೇ ಮಾಡಿಬಿಟ್ರಾಯ್ತು. ಹೆಸರುಬೇಳೆ ಪಾಯಸ ಏನಾದರೂ ವಡೆ ಇಲ್ಲ ಬಜ್ಜಿ ಏನಾದರೂ ನೈವೇದ್ಯ ಮಾಡೋಣ, ಹಿಂದೆ ಕಾರ ಹುಣ್ಣಿಮೆಗೆ ಮಾಡೋಕ್ಕಾಗಲಿಲ್ಲಲ್ಲ ನನಗೆ ಅಂಥೇಳಿ ಅಂದ್ಕೊಂಡು ಏನು ಮಾಡಿದೆ, ಹೆಸರುಬೇಳೆ ಪಾಯಸಕ್ಕೆಲ್ಲ ರೆಡಿ ಮಾಡಿಕೊಂಡೆ. ಕಡಲೆಬೇಳೆ ವಡೆ ಮಾಡಿದ್ರಾಯ್ತು ಅಂಥೇಳಿ
ಜಸ್ಟ್ ಒಂದೇ ಒಂದು ಬೌಲ್ನಷ್ಟು ಅಷ್ಟೇ ಹಾಕಿದ್ದೆ, ಜಾಸ್ತಿ ಹಾಕಿರಲಿಲ್ಲ. ನಿಮ್ಗೆ ಗೊತ್ತೈತಿ ಗ್ಯಾಸ್ಟ್ರಿಕ್, ರಾಜುಗೂ ಗ್ಯಾಸ್ಟ್ರಿಕ್ ಆಗ್ತೈತಿ, ಸುಮ್ಮನೆ ನನಗೂ ಅದು ಹೆಲ್ತಿಗೆ ಒಳ್ಳೇದಲ್ಲ ಅನ್ನೋ ಕಾರಣಕ್ಕೆ ನೈವೇದ್ಯಕ್ಕಂತೂ ಬೇಕಂತೇಳಿ ಒಂದು 5 ವಡೆ ಮತ್ತು ಒಂದು 2 ಬೌಲ್ನ ಆಗೋಷ್ಟೇ ಪಾಯಸ ಮಾಡಿದ್ದೆ, ಜಾಸ್ತಿ ಮಾಡಲಿಲ್ಲ. ಹಾಗಾಗಿ ಒಟ್ಟಲ್ಲಿ ನೈವೇದ್ಯಕ್ಕಂತೂ ಬೇಕು, ಏನಾರ ಒಂದು ಸ್ವೀಟು ಒಂದು ಖಾರ ಏನಾರು ಮಾಡ್ಬೇಕಾಗ್ತೈತಿ. ಹಾಗಾಗಿ ವಡಿಗೆ ರೆಡಿ ಮಾಡಿಕೊಂಡು ಒಂದು 5 ಆಗತ್ತಷ್ಟೇ ನಾನು ಹಾಕಿದ್ನಲ್ಲ, ಒಂದು 2 ಅವರ್ ಅಷ್ಟೇ ನೆನೆಸಿದೆ, ಜಾಸ್ತಿ ನೆನೆಸಲಿಲ್ಲ. ಅದಾದಮೇಲೆ ಅದಕ್ಕೆ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ ಮತ್ತು ಕೊತ್ತಂಬರಿ ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊಂಡು ಒಂದು 5 ವಡೆ ಮಾಡಿದೆ. ಸೊ ನನ್ನ ಮಣ್ಣೆತ್ತಿನ ಅಮಾವಾಸ್ಯೆ ದಿನದ ವ್ಲಾಗು ಇಷ್ಟ ಆಗಿತ್ತು ನೋಡಿರಿ. ಸೊ ಈ ವ್ಲಾಗ್ ಏನಾರು ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಯಾರಾದರೂ ಹೊಸಬ್ರು ಹಾಗೆ ವಿಡಿಯೋ ನೋಡ್ತಾಯಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಜೊತೆಗೆ ಅನ್ನ ಸಾಂಬಾರಿಗೆ ಅಂತ ಹೇಳಿದ್ರೆ ಸಾಂಬಾರಿಗೆ ಮೆಂತ್ಯ ಸೊಪ್ಪಿತ್ತು. ಸೊ ಮೆಂತ್ಯ ಸೊಪ್ಪು, ಒಂದು ನವಿಲುಕೋಸಿತ್ತು ಹಾಕಿ ಸಾಂಬಾರು ಮಾಡಿಕೊಂಡೆ. ನೈವೇದ್ಯಕ್ಕೂ ಕೂಡ ವಡೆ ಪಾಯಸ ರೆಡಿ ಮಾಡಿದೆ. ಸೊ ಫೈನಲಿ ನೈವೇದ್ಯ ಎಲ್ಲ ಮಾಡ್ಕೊಂಡು ನಾವಿಬ್ಬರು ಊಟ ಮಾಡಿದ್ವಿ. ಸೊ ಅವತ್ತಿನ ವ್ಲಾಗ್ ಇಷ್ಟ ಆಗಿತ್ತು. ಆ ವ್ಲಾಗ್ನ ನಾನು ಅಲ್ಲಿಗೇ ಸ್ಟಾಪ್ ಮಾಡಿದೆ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.